ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆ ನಾನು ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್. ಸೊ ಒಂದು ವಾರ ತುಂಬ ಲಾಂಗ್ ಆಗೋಯಿತು ಅಂತ ಅನಿಸುತ್ತೆ ಗ್ಯಾಪು. ಏಕೆ ಅಂತಂದರೆ ಸ್ವಲ್ಪ ಹಿಂಗೆ ಸ್ವಲ್ಪ ಎಲ್ಲ ಟ್ರಿಪ್ ಹೋಗೋದು ಅಲ್ಲಿ ಇಲ್ಲಿ ಹೋಗೋದೆಲ್ಲ ತುಂಬ ಇತ್ತು. ಸೊ ಹಾಗಾಗಿ ಸೀರಿಯಲ್ ಹಾಕೋಕ್ಕಾಗಿರಲಿಲ್ಲ ನನಗೆ. ಸ್ವಲ್ಪ ಊರಿಗೆ ಹೋಗೋದೆಲ್ಲ ಇತ್ತು. ಆ ಟೈಮಲ್ಲಿ ಏನೂ ಹಾಕೋಕ್ಕಾಗಲ್ಲ, ಟೈಮು ಸಿಗೋದಿಲ್ಲ ನನಗೆ, ಹಾಗಾಗಿ ಹಾಕಿಲ್ಲ ಅಷ್ಟೇನೆ. ಇನ್ನೇನು ಇವಾಗಿನಿಂದ ಇನ್ನು ಡೈಲಿ ಕಂಟಿನ್ಯೂಸಾಗಿ ಹಾಕ್ತಾಯಿರ್ತೀನಿ. ಸೊ ಎಲ್ಲೂ ಮಿಸ್ ಮಾಡ್ದೇ ಕೊನೆವರೆಗೂ ಸೀರಿಯಲ್ಲ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ಇನ್ನು ಶುರುವಿನಲ್ಲೇ ಏನಾಗುತ್ತೆ ಅಂತಂದರೆ ಇಲ್ಲಿ ಚಂದು ಲೋಹಿತ್ನ ಬೈತಲೇ ಇರ್ತಾನೆ. ಯಾಕೆ ಅವಳ ಅಷ್ಟೊಂದೆಲ್ಲ ಉರಿಸ್ತಾ ಇದೆಯಾ, ಯಾಕೆ ನೀನು ಅಷ್ಟೊಂದೆಲ್ಲ ದ್ವೇಷ ಮಾಡ್ತೀಯ ಅವಳ ಮೇಲೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಅವಳು ಇದ್ಕೊಂಡು ಲೋಹಿತು, ನಾನು ಯಾಕೆ ದ್ವೇಷ ಮಾಡ್ತೀನಿ ಅಂತಂದರೆ ನನಗೆ ಅವಳು ಕಂಡ್ರೆ ಆಗಲ್ಲ ಅಂತ ಏನಿಲ್ಲ, ಬಟ್ ನಮ್ಮ ಮನೇಲಿ ನನ್ನ ಮಾತ್ರ ಇಷ್ಟಪಡಬೇಕು, ಬೇರೆಯನ್ನ ಇಷ್ಟಪಡಬಾರ್ದು. ಆದರೆ ನಮ್ಮಪ್ಪ ಅವಳೇ ಜಾಸ್ತಿ ಇಷ್ಟಪಡ್ತಾನೆ ಅಂತ ಹೇಳ್ತಾ ಇರ್ತಾಳೆ ಲೋಹಿತು. ಆದರೆ ನೀನು ಮಾಡ್ತಿರೋ ತಪ್ಪು, ಚೀಟಿ ಕೂಡ ನೀನೇ ಅಲ್ವಾ ಸುಟ್ಟಾಕಿರೋದು, ಅಪ್ಪನಿಗೆ ಎಲ್ಲ ವಿಷಯನೇ ಹೇಳ್ತೀನಿ ನೀನು ಮಾಡ್ತಿರೋದೆಲ್ಲ ಅಂತ ಹೇಳಿದಾಗ ಎದ್ರುಕೊತಾಳೆ ಸ್ವಲ್ಪ ಲೋಹಿತು. ಆಮೇಲೆ ಹೋಗಲು ಹೋಗಲ್ಲ ನಾನು ಏನು ಮಾಡ್ತೀಯ ಅಂತೇಳಿ ಅವಳು ಜೋರಾಗಿ ಮಾತಾಡಿ ಅವ್ರ ಅಣ್ಣನ ಎದುರನ್ನೇ ಹೋಗ್ತಾಳೆ. ಆಮೇಲೆ ಯಾಕೆ ಹಿಂಗೆ ಮಾಡ್ತೀಯಲ್ಲೋ ಹಿಂಗೆಲ್ಲ ಮಾಡಿಬಿಡ ಕಣೆ, ಫ್ರೆಂಡ್ ಅಂತ ಅವಳ ಫ್ರೆಂಡ್ ಮಾಡ್ಕೊಂಡು ಈ ರೀತಿ ಎಲ್ಲ ಮೋಸ ಮಾಡ್ತೀಯಲ್ಲ, ನಿನಗೇನು ಅನ್ಸಲ್ವಂತ ಚಂದು ಬೈತಾ ಇರ್ತಾನೆ. ಇನ್ನು ಆದರೂ ಕೂಡ ಅವಳು ಹೋಗಲು ಅಂತೇಳಿ ಹತ್ತೆ ಹೋಗ್ಬಿಡ್ತಾಳೆ. ಆದರೆ ರಾಣಿ ಇವತ್ತು ಕ್ಯೂಟಾಗಿ ಒಂದು ಆರತಿನ ಹೊರ್ತಾ ಇದ್ದಾಳೆ, ಅಂದರೆ ಬಿಂದಿಗೆನ. ಜಾತ್ರೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಇನ್ನು ಇಲ್ಲಿ ಒಂದು ಕಡೆ ಬಾಲೂನ್ ಫ್ರೆಂಡು ಜಾತ್ರೆ ಕಡೆ ಬರ್ತಾ ಇರ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಸತ್ಯಣ್ಣ ಏನು ಮಾಡಿರ್ತಾರೆ ಅಂದರೆ ಒಂದು ಟಾಲ್ ಹಾಕಿರ್ತಾರೆ, ಅಂದರೆ ಸೀರೆ ವ್ಯಾಪಾರದ್ದು ಜಾತ್ರೆಯಲ್ಲಿ ಚೆನ್ನಾಗಾಗಬಹುದು ಅಂತ ಹೇಳಿಬಿಟ್ಟು. ಅಲ್ಲಿಗೆ ಸೀನಾ ಬಂದ್ಬಿಟ್ಟು ಏನೋ ಯಾಕೋ ಈ ರೀತಿಯೆಲ್ಲ ಇಲ್ಲಿ ಕೂಡ ವ್ಯಾಪಾರನ ಶುರು ಮಾಡ್ಕೊಂಡಿದ್ದೀಯ ಅಂತಂದಾಗ, ಏನಿಲ್ಲ ಸೀನಾ, ಚೆನ್ನಾಗಾಗುತ್ತೆ ಜಾತ್ರೆಯಲ್ಲೆಲ್ಲ, ಸ್ವಲ್ಪ ಖರ್ಚಿಗಾದ್ರೂ ಅಮೌಂಟ್ ಆಗುತ್ತೆ. ಈಗ ನಮ್ಮ ರಾಣಿ ಬೇರೆ ಸ್ಕೂಲಿಗೆ ಸೇರಿಸ್ಬೇಕಣೋ, ನನ್ನ ಕುಟುಂಬ ದೊಡ್ಡದಾಯ್ತು ಕಣೋ, ಇಷ್ಟು ದಿನ ಚಿಕ್ಕದಿತ್ತು ಅಂತ ಅಂದಾಗ, ಬಿಡಲು ಅದಕ್ಕೆ ಬಂದರೆ ರಂಪ ಮಾಡ್ತಾಳೆ, ಇದರೆಲ್ಲ ಬೇಕಿತ್ತಾ ಅಂತೇಳಿ ಸೀನಾ ಹೇಳ್ತಾ ಇರ್ತಾನೆ. ಅವಳು ರಂಪ ಮಾಡೋದು ಇದ್ದಿದ್ದೆ ಕಣೋ, ಆದರೆ ಈಗ ನೀನು ಸಪೋರ್ಟ್ ಮಾಡ್ತಿಲ್ಲಪ್ಪ ಅಂದಾಗ, ಸತ್ಯ ನಾನೊಂದು ಹೇಳ್ತೀನಿ ಕೇಳೋ, ಜಾತ್ರೆಯಲ್ಲಿ ನೀನು ಆರಾಮಾಗಿ ಓಡಾಡಬೇಕಂತ ಇದ್ದೆ, ಆದರೆ ನೀನು ಮಾತ್ರ ಈ ರೀತಿ ಮಾಡ್ತಿದ್ದಿ ಅಂತ ಸೀನಾ ಹೇಳ್ತಿರ್ತಾನೆ. ಆದರೂ ಹೆಲ್ಪ್ ಮಾಡ್ತೀನಿ ಬಿಡಪ್ಪ ಅಂತ ಕೂಡ ಹೇಳ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಸರಳ ಅಂತೂ ತುಂಬ ಮಿಂಚಿಂಗು ಚೆನ್ನಾಗಿ ರೆಡಿ ಮಾಡಿಕೊಂಡು ಲೋಹಿತ್ನ ಜೊತೆ ಬರ್ತಾ ಇರ್ತಾಳೆ. ಬಂದಾಗ ಅವಳು ಕೂಡ ಇನ್ನು ಫೈನಲಿ ಇಲ್ಲಿ ನೋಡಿಬಿಡ್ತಾಳೆ ಸತ್ಯ ಸೀರೆ ಮಾರ್ತಿರೋದನ್ನ. ಅಪ್ಪ ನೋಡಮ್ಮ ಯಾವ ರೀತಿ ಸೀರೆ ಮಾರ್ತಿದ್ದಾಳೆ ಅಂತ ಲೋಹಿತ್ ಫಿಟ್ಟಿಂಗ್ ಇಡ್ತಾಳೆ. ಇನ್ನು ಬಂದ್ಬಿಟ್ಟು ರಂಪ ಮಾಡ್ತಾಳೆ, ಯಾಕ್ರಿ ನೀವು ಈ ರೀತಿ ಎಲ್ಲ ಮಾಡ್ತಾಯಿದ್ದೀರಾ, ಯಾಕ್ರಿ ನಮ್ಮ ಮರ್ಯಾದೆ ಕಳೀತಾ ಇದ್ದೀರಾ, ಜಾತ್ರೆಯೆಲ್ಲ ಸೀರೆ ಯಾಕ್ರಿ ಮಾರ್ತಾಯಿದ್ದೀರಾ ಅಂತ ಅಂದಾಗ, ಅಲ್ಲ ಕಣೆ, ಕಷ್ಟಪಟ್ಟು ಮಾಡ್ಕೊಂಡು ತಿನ್ನೋದಕ್ಕೆ ಜಾತ್ರೆ ಆದ್ರೇನು ಏನಾದ್ರೇನು, ನಾನೇನು ಕಳ್ತನ ಮಾಡ್ತಾಯಿದ್ದೀನ, ಕಷ್ಟಪಟ್ಟು ದುಡ್ಕೊಂಡು ತಾನೇ ತಿಂತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಎಲ್ಲ ನೀನು ಸೊಸೆಗೋಸ್ಕರೇನೋ ಅಂತ, ಮಹಾರಾಣಿಗೋಸ್ಕರೇನೋ ಅಂತ ಹೇಳ್ಬಿಟ್ಟು ಅವಳ ಮೇಲೆ ಹೆಸರಿಕ್ಕಿ ಮಾತಾಡ್ತಾ ಇರ್ತಾಳೆ. ರಾಣಿಗೆ ತುಂಬ ಬೇಜಾರಾಗ್ತಿರುತ್ತೆ. ಇನ್ನು ಫೈನಲಿ ಕಣೆ, ನಾನು ಕಂದಗೋಸ್ಕರ ಮಾಡ್ತಾಯಿದ್ದೀನಿ ನಾನು ಅಂತೇಳಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ರಾಣಿ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಣೆ ಅಂತೇಳಿ ನಂದೇ ದೃಷ್ಟಿ ಬೀಳುತ್ತೆ ಅಂತ ದೃಷ್ಟಿ ತೆಗಿತಾನೆ. ದೃಷ್ಟಿ ತೆಗೆದಿದ್ದಾದಮೇಲೆ ಲೋಹಿತ್ ಹುರ್ಕೊತಾಳೆ ನೋಡಿಬಿಟ್ಟು ದೃಷ್ಟಿ ತೆಗಿಯೋದನ್ನ. ಇನ್ನು ಸರಳ ಇದ್ಕೊಂಡು, ನಾನು ನೀವೇನು ಮಾತಾಡ್ತಿದ್ದೀನಿ, ನೀವೇನು ಹೇಳ್ತಾ ಇದ್ದೀರಂತ ಗೊತ್ತಾ ನಿಮಗೆ ಅಂತ ಅಂದಾಗ, ನೋಡೆ ನನ್ನ ಸಂಸಾರ ದೊಡ್ಡದಾಗಿದೆ ಕಣೆ ಇವಾಗ, ಹಾಗಾಗಿ ನಾನು ಈ ಥರ ಕೆಲಸಗಳನ್ನೆಲ್ಲ ಮಾಡಲೇಬೇಕು ಅಂತ ಹೇಳಿದಾಗ, ಲೋಹಿತ್ ಇದ್ಕೊಂಡು, ಅಪ್ಪ ನೀನು ಈ ಥರ ಕೆಲಸ ಎಲ್ಲ ಮಾಡಬೇಡಪ್ಪ, ನನ್ನ ಫ್ರೆಂಡ್ಸ್ ಫಾದರ್ಸು ಮದರ್ಸ್ ಎಲ್ಲ ಬರ್ತಾ ಇರ್ತಾರೆ, ಏನಾರು ಅಂದ್ಕೊಳ್ತಾರಪ್ಪ ಅವರೆಲ್ಲ ನೋಡಿದರೆ ಅಂತ ಲೋಹಿತ್ ಹೇಳ್ತಾ ಇರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಸರಳ ಕೂಡ ಅಷ್ಟೇ, ಯಾಕ್ರಿ ಮರ್ಯಾದೆ ಕಳೀತಾರ, ಜಾತ್ರೆಯೆಲ್ಲ ಸೀರೆ ಮಾರೋದಂಥದ್ದು ಏನ್ರಿ ಬಂದಿದೆ ನಿಮಗೆ ಅಂತ ಹೇಳ್ಬಿಟ್ಟು ಸರಳ ಕೂಡ ಬೈತಾ ಇರ್ತಾಳೆ. ನೋಡೆ ನೀನು ಏನಾದರೂ ಅಂದ್ಕೊ, ನಾನು ಮಾಡ್ತಿರೋದು ಬಿಸ್ನೆಸ್ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದಾಗ ರಾಣಿಗೆ ಒಂದು ಮಾತು ಹೇಳ್ತಾರೆ ಸತ್ಯಣ್ಣ, ನೋಡಮ್ಮ ನೀನೇನು ತಲೆ ಕೆಡಿಸ್ಕೊಬೇಡ ರಾಣಿ, ನಾನು ನಿನಗೋಸ್ಕರ ಇದ್ದೇ ಇರ್ತೀನಿ, ಯಾವತ್ತೂ ನಿನಗೋಸ್ಕರ ಕಷ್ಟಪಟ್ಟೇ ಪಡ್ತೀನಿ, ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ ಅಂತ ಕೂಡ ಸತ್ಯಣ್ಣ ರಾಣಿಗೆ ಧೈರ್ಯನೇ ಹೇಳ್ತಾನೆ. ನಿನ್ನ ಓದಿಸ್ತೀನಿ ನಾನು, ಯಾರೇನೇ ಮಾತಾಡಿದ್ರು ಅಷ್ಟೇ, ಯಾರೇನೇ ತೊಂದರೆ ಕೊಟ್ಟರು ಅಷ್ಟೇ, ಆದರೂ ನಿನ್ನ ಓದಿಸ್ಲೇಬೇಕು, ನಿನ್ನ ಕನಸನ್ನ ನಾನು ನೆರವೇರಿಸಲೇಬೇಕು ಅಂತ ಸತ್ಯಣ್ಣ ಒಂದೇ ಮಾತು ರಾಣಿನ ಹೇಳ್ತಾರೆ. ನೀನು ಯಾವಾಗಲೂ ನಗಾಡ್ಕೊಂಡೇ ಇರಬೇಕು ರಾಣಿ, ಈ ರೀತಿ ಎಲ್ಲ ಕೊರಗಬಾರ್ದು, ಮತ್ತು ಈ ರೀತಿ ಎಲ್ಲ ಫೀಲಿಂಗ್ಸ್ ಮಾಡ್ಕೊಂಡು ಇರಬಾರ್ದು ನೀನು ಅಂತ ಸತ್ಯಣ್ಣ ಹೇಳ್ತಾರೆ. ಇನ್ನು ಫೈನಲಿ ಸರಳ ಇದ್ಕೊಂಡು, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟು ಅರ್ಥನ ಮಾಡ್ಕೊಳ್ಳಲ್ಲ ಅಂತ ಕೋಪ ಮಾಡ್ಕೊತಾರೆ. ಕೋಪ ಮಾಡಿಕೊಂಡ್ರು ಕೂಡ ಸತ್ಯಣ್ಣ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇನ್ನು ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮತ್ತು ಸೀನಾ ಇದ್ಕೊಂಡು,
ಸತ್ಯ ನಾನು ಹೇಳಲಿಲ್ವಾ, ಅದಕ್ಕೆ ಬಂದರೆ ರಂಪ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸೀನಾ ಹೇಳ್ತಾನೆ. ಅವಳಿಗೆ ಒಂದೇ ಟೆನ್ಷನ್ ಕಣೋ, ನನ್ನ ಗಂಡ ಜಾತ್ರೆಯಲ್ಲಿ ಚೆನ್ನಾಗಿ ಓಡಾಡಿಕೊಂಡು ಖುಷಿಯಾಗಿ ಹಬ್ಬ ಮಾಡಲಿ ನಮ್ಮ ಜೊತೆ ಅಂತ ಆಸೆ ಇತ್ತು ಕಣೋ ಅವಳಿಗೆ. ಆದರೆ ಈ ರೀತಿ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಸಿಟ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಬಿಡು ಹೋಗಲಿ ಅಂತ ಫೋನ್ ನೋಡ್ತಾನೆ. ಇಲ್ಲಿ ಇವರು ಫೋನ್ ಮಾಡಿರ್ತಾರೆ, ಅಂದರೆ ರಾಣಿನ ಬಿಟ್ಟೋಗಿರ್ತಾರಲ್ಲ ಅವರು, ಗಗನ ಮೇಡಮ್ ಫೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ನ ಮಾಡಿಬಿಟ್ಟು ಇಂಥ ತೆಗಿದ್ದೀನಿ ಅಂತ ಹೇಳ್ತಾರೆ. ಇವತ್ತು ನಾನು ಪ್ರಾಡಕ್ಟ್ ಬಗ್ಗೆ ಹೇಳ್ತಿರುವಂಥದ್ದು ಬಂದ್ಬಿಟ್ಟು ಒಂದು ತುಂಬ ಅಡುಗೆ ಮನೆಗೆ ಯೂಸ್ ಆಗೋಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಎಲ್ಲರ ಮನೇಲೂ ಈ ಪ್ರಾಡಕ್ಟ್ ಇರಲೇಬೇಕು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ಮಾತ್ರ ಕ್ಯೂಟಾಗಿದೆ ನೋಡೋಕ್ಕೆ. ಮತ್ತು ಅಡುಗೆ ಮನೆ ಕೂಡ ನಮಗೆ ಖಂಡಿತ ಈ ಪ್ರಾಡಕ್ಟ್ ಬೇಕು. ಅದೇನು ಅಂತಂದರೆ ಒಂದು ಆಯಿಲ್ ಕಂಟೆಂಡರ್ ಇದು, ಅಂದರೆ ಆಯೆಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಚಪಾತಿಗೆ, ದೋಸೆಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ. ಗ್ಲಾಸಿಂದ ಆಗಿರುತ್ತೆ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 292 ರೂಪಾಯಿ ಆಗಿರುತ್ತೆ. ಇದು ಪ್ರೈಸು ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು. ಬಟ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, 10 ರೂಪಾಯಿ 20 ರೂಪಾಯಿ ಥರ ಡಿಸ್ಕೌಂಟಲ್ಲಿ ಯಾವಾಗಲೂ ಸಿಗ್ತಲೇ ಇರುತ್ತೆ. ಸೊ ನಾನು ಇದಕ್ಕೆ ಪೇ ಮಾಡಿದ್ದು 311 ರೂಪಾಯಿ ಅಂತ ಅನಿಸುತ್ತೆ. ಈಗ ಆಲ್ರೆಡಿ 292 ರೂಪಾಯಿಗೆ ಬಂದಿದೆ. ಸೊ ಬೈ ಮಾಡಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ನಾನು ಇದನ್ನು ಆಲ್ರೆಡಿ ತೊಗೊಂಡು ಒಂದು 8 ಡೇಸ್ ಮೇಲಾಯಿತು. ಸೊ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲಲ್ವ, 8 ದಿನ ವಿಡಿಯೋಗಳು ಹಾಕಿದ್ದಿದ್ದ ಕಾರಣಕ್ಕೋಸ್ಕರ ನಾನು ಇದನ್ನ ವಿಡಿಯೋ ಮಾಡಿರಲಿಲ್ಲ ಅಷ್ಟೇ. ಈಗ ಆಲ್ರೆಡಿ ಪ್ರೈಸು ಸ್ವಲ್ಪ ಡೌನ್ ಆಗಿದೆ. ಅಂದರೆ ಇದು ಗ್ಲಾಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೇಲೆ ಮುಚ್ಚಳ ಇದೆಯಲ್ವಾ, ಆ ಮುಚ್ಚಳ ಮಾತ್ರ ಫೈಬರ್ದಾಗಿರುತ್ತೆ. ಅದು ಪ್ರೀಮಿಯಂ ಕ್ವಾಲಿಟಿ ಫೈಬರ್ ಆಗಿರುತ್ತೆ, ಪ್ಲಾಸ್ಟಿಕ್ ಅಂತೂ ಅಲ್ಲ. ಫೈಬರ್ ಥರ ತುಂಬ ಚೆನ್ನಾಗಿದೆ. ಅದಕ್ಕೊಂದು ಪೈಪ್ ಕೊಟ್ಟಿರ್ತಾರೆ. ತುಂಬ ಕ್ಯೂಟಾಗಿದೆ ನೋಡೋಕ್ಕಂತೂ. ನಿಜವಾಗೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸುಮಾರು ದಿನದಿಂದ ಇದನ್ನ ಪರ್ಚೇಸ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ನಾನು, ಆದರೆ ಆಗಿರಲಿಲ್ಲ. ಕ್ವಾಲಿಟಿ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಸೊ ಫ್ಲಿಪ್ಕಾರ್ಟಲ್ಲಂತೂ ತುಂಬ ಚೆನ್ನಾಗಿ ಕ್ವಾಲಿಟಿ ಸಿಕ್ತು ಅಂತಲೇ ಹೇಳ್ಬೋದು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದೆ. ಖಂಡಿತ ಲಿಂಕ್ನ ಹಾಕಿರ್ತೀನಿ, ಬೈ ಮಾಡ್ಬೋದು. ನೋಡಿ, ಈಗ ನಾನು ಚಪಾತಿ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಾ. ಸೊ ಸ್ಪ್ರೈ ಮಾಡಿಬಿಟ್ರೆ ಹಂಚಿನ ತುಂಬ ಆಗಿಬಿಡುತ್ತೆ ನಮಗೆ. ಅದ್ರ ಮೇಲೆ ನಾವು ಚಪಾತಿ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ನಾವು ಸ್ಪ್ರೈ ಮಾಡ್ಬೋದು. ಸುಮ್ಮನೆ ಈ ಥರ ಒಂದು ಇದು ಕೊಟ್ಟಿರ್ತಾರೆ, ಅದನ್ನು ಇಟ್ಕೊಂಡು ಹಿಂಗೆ ಸ್ಪ್ರೈ ಮಾಡಿಬಿಟ್ರೆ ಎಣ್ಣೆ ತುಂಬ ಚೆನ್ನಾಗಿ ಕವರ್ ಆಗಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಎದಾಳ್ತಾ ಇದೆ ಚಪಾತಿ. ಅಂದರೆ ಗುಳ್ಳೆ ತುಂಬ ಚೆನ್ನಾಗಿ ಪದ್ರ ಬಿಟ್ಕೊಳ್ಳುತ್ತೆ. ಸೊ ನಾವೇನು ವಿಶೇಷವಾಗಿ ಫೋಲ್ಡಿಂಗ್ ಮಾಡಿ ಚಪಾತಿ ಮಾಡಬೇಕನ್ನೋ ಅವಶ್ಯಕತೆಯೇ ಇರೋದಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ಪದ್ರ ಬಿಟ್ಕೊಳ್ಳುತ್ತೆ. ಸೊ ಸುಮಾರು ಜನ ಚಪಾತಿ ತುಂಬ ಚೆನ್ನಾಗಿ ಮೆತ್ತಿಗೆ ಲೇಯರ್ ಬಿಟ್ಕೋಬೇಕು ಅಂತಂದರೆ ಯಾವ ರೀತಿ ಮಾಡೋದು ಅಂತ ನನ್ನ ಭಾಳ ಜನ ಕೇಳ್ತಾ ಇರ್ತಾರೆ. ಸೊ ಇದು ನಿಜವಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದರೆ ಚಪಾತಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಅದೇ ರೀತಿಯೇ ನೀವು ಕೂಡ ಬೈ ಮಾಡಿ. ಇದು ತುಂಬ ವರ್ತ್ ಪ್ರೈಸು. ಕ್ವಾಲಿಟಿ ಅಂತೂ 100ಗೆ 100 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಯಿಲ್ನ ನಾವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಓಕೆನಾ. ಸೊ ಈಗ ಇನ್ನೇನು ಇಲ್ಲಿ ಒಂದು ಕಡೆ ಕಾವೇರಿ ಬಂದುಬಿಟ್ಟು ತುಂಬ ಫೀಲ್ ಮಾಡಿಕೊಂಡು ನಡ್ಕೊಂಡು ಬರ್ತಾ ಇರ್ತಾಳೆ. ಆದರೆ ನಾನು ತಪ್ಪು ಮಾಡ್ದೇ ಜೈಲಿಗೆ ಬಂದೆ. ಆದರೆ ಈ ಕಾನೂನು ಇರೋದು ಒಳ್ಳೆಯದೇ ಅಂತ ಅನಿಸುತ್ತೆ. ಏಕೆಂದರೆ ತಪ್ಪು ಮಾಡೋರಿಗೆ ಮತ್ತೆ ತಪ್ಪು ಮಾಡಬಾರ್ದು ಅನ್ನೋ ಭಯ ಹುಟ್ಟುತ್ತೆ. ಇಲ್ಲಿ ಕಾನೂನು ಮಾಡಿರೋದು ಒಳ್ಳೆಯದೇ, ಆದರೆ ನನ್ನ ಮಗಳ ದೂರ ಮಾಡ್ತಲ್ಲ, ಯಾವ ನ್ಯಾಯ ಇದು ಅಂತ ಹೇಳ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊತಾಳೆ ಕಾವೇರಿ. ಸೊ ನನ್ನ ಮಗಳು ತುಂಬ ಚೆನ್ನಾಗಿ ಖುಷಿಯಾಗಿದ್ಲು, ಆದರೆ ಈ ರೀತಿ ಆಗೋಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ಬರು ಒಂದು ಜೈಲಲ್ಲಿ ಮಾತಾಡ್ತಾ ಇರ್ತಾರೆ. ಅಂದರೆ ಕಾಂಚನ ಮೇಡಮ್ಮು ಬರಲ್ವಂತೆ, 2 ದಿನ ರಜಾ ಹಾಕಿದಾರಂತೆ. ರಜಾ ಹಾಕ್ಬಿಟ್ಟು ಅವರು ಅದೇನು ಕಿತಾಪತಿ ಮಾಡೋಕ್ಕೆ ಹೋಗಿದ್ದಾರೆ ಏನೋ ಹೊರಗಡೆ. ಆದರೆ ಅವ್ರು ಎಲ್ಲಾದರೂ ಹೋಗಲಿ, ಯಾರಿಗೂ ತೊಂದರೆ ಕೊಡ್ದಂಗಿದ್ರೆ ಸಾಕು, ಅಷ್ಟೇ. ನಾವು ಅವರಿಲ್ಲ ಅಂತಂದರೆ ತುಂಬ ಖುಷಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ. ಅದರಲ್ಲಿ ಇವಳು ಕಾಂಚನ ಬೇರೆ ಕಾವೇರಿ ಹತ್ರ ಹೇಳಿರ್ತಾಳೆ, ನನಗೆ ವರ್ಧಾ ಸರ್ ನಂಬರ್ ಸಿಕ್ಕಿದೆ, ಮನೆ ಅಡ್ರೆಸ್ ಕೂಡ ಗೊತ್ತಾಗಿದೆ, ಅವ್ರ ಮನೆ ಹತ್ರ ಹೋಗಿ ರಾಣಿ ಇರೋ ವಿಷಯನ ಹೇಳ್ತೀನಿ ಅಂತ ಕೂಡ ಹೇಳಿರ್ತಾಳೆ ಮುಂಚೆನೇ. ಸೊ ಅದನ್ನು ನೆನಪು ಮಾಡ್ಕೋತಾಳೆ ಕಾವೇರಿ. ಈ ರೀತಿ ಹೇಳಿದ್ದಲ್ವ ಕಾಂಚನ. ಹಾಗಾದರೆ 2 ದಿನ ಬಂದಿಲ್ಲ ಅಂತಂದರೆ ಖಂಡಿತ ಇವಳು ಏನೋ ಕಿತಾಪತಿ ಮಾಡೋಕ್ಕೆ ಹೋಗ್ತಾಳೆ ಅಂತೇಳಿ ತುಂಬ ಫೀಲ್ ಮಾಡ್ಕೊಂಡು ಅದನ್ನೆಲ್ಲ ನೆನಪು ಮಾಡಿಕೊಂಡು ನನ್ನ ಮಗಳಿಗೆ ಏನು ತೊಂದರೆ ಕೊಡ್ತಾಳೆ ಏನೋ ಗೊತ್ತಿಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಹೇಗೆ ಕಾಪಾಡ್ಕೊಳ್ಳೋದು ನನ್ನ ಮಗಳನ್ನ ಅಂತೇಳಿ ಕಣ್ಣು ತಿರುಗಿಬಿಡುತ್ತೆ ಅವಳಿಗೆ. ಮೊದಲೇ ಹುಷಾರಿರಲ್ಲ ಅವಳಿಗೆ, ಅಂಥದ್ರಲ್ಲಿ ಕಣ್ಣು ತಿರುಗಿ ಬಿದ್ದೋಗ್ಬಿಡ್ತಾಳೆ ಕೆಳಗಡೆ. ಮತ್ತೆಲ್ಲ ಅಲ್ಲಿರೋರೆಲ್ಲ ಓಡಿ ಬರ್ತಾರೆ. ಇಲ್ಲಿ ಇವರಿಬ್ಬರು ಮಾತಾಡ್ಕೋತಾ ಇದ್ದಾರಲ್ಲ, ಏನಾಯಿತು ಕಾವೇರಿ ಅಂತ ಕಮ್ಮಿಯಿಂದ ನಿಂತ್ಕೊಂಡು ತುಂಬ ಫೀಲ್ ಮಾಡ್ಕೋತಾ ಇರ್ತಾರೆ. ಹೊರಗಡೆ ಯಾರ್ಯಾರಿದ್ರೋ ಬಂದು ಅವರೆಲ್ಲನೂ ಏನಾಯಿತು ಅಂತ ಎಚ್ಚರಿಕೆ ಮಾಡಿಸ್ತಲೇ ಇರ್ತಾರೆ. ಸೊ ಇಲ್ಲಿ ಒಂದು ಕಡೆಯಿಂದ ಇವರು ಸೀರೆ ವ್ಯಾಪಾರ ಆಗ್ತಾರಲ್ಲ ಸತ್ಯಣ್ಣಂಗೆ, ಏನು ಮಾಡೋದಂತಲೇ ಯೋಚನೆ ಮಾಡ್ತಿರ್ತಾರೆ. ಅಲ್ಲ ಕಣಸಿನ, ಇಷ್ಟೊತ್ತಾದರೂ ಒಬ್ಬರೊಬ್ಬರು ಸೀರೆ ತಗೊಳ್ಳೋಕ್ಕೆ ಬರಲಿಲ್ವಲ್ಲೋ, ತುಂಬ ಬೇಜಾರಾಗ್ತಿದೆ ಅಂತ ಸತ್ಯಣ್ಣ ಹೇಳ್ತಾರೆ. ಯೋಚನೆ ಮಾಡ್ಬಿಟ್ಟಿರೋ, ಇವಾಗಿನ ಜಾತ್ರೆ ಶುರುವಾಗಿದೆ, ಅದೇ ಆಗುತ್ತೆ ಅಂತ ಸೀನಾ ಹೇಳ್ತಾ ಇರ್ತಾನೆ.
ಆದರೆ ಎಷ್ಟೊಂದು ಬಂಡವಾಳ ಹಾಕ್ತೀನಿ ಕಣೋ, ಬೆಂಗಳೂರಿಗೆ ಹೋಗಿ ಸಿಲ್ಕ್ ಸ್ಯಾರಿಗಳೆಲ್ಲ ತೊಗೊಂಡು ಬಂದಿದ್ದೀನಿ, ಆದರೆ ಇಲ್ಲಿ ನೋಡಿದ್ರೆ ಬಿಸ್ನೆಸ್ಸೇ ಆಗ್ತಾಯಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾರೆ ಸತ್ಯಣ್ಣ. ನೋಡು ಇವಾಗ ನಾನು ಕರೆ ಸ್ಟೈಲ್ಗೆ ಬಂದೇ ಬರ್ತಾರೆ ಕಸ್ಟಮರು. ನೋಡಿ ಯಾವ ರೀತಿ ಕರಿತೀನಿ ಈಗ, ಅಷ್ಟೊಂದು ಜನ ಬಂದು ಮುಚ್ಕೊಂಡು ಅಂಗಡೀಲಿ ಮುಚ್ಕೊಂಡು ಅಂತಂದರೆ ಸುತ್ತು ನಿಂತ್ಕೊಂಡು ವ್ಯಾಪಾರ ಮಾಡಬೇಕು ಅಂತ ಅರ್ಥ. ಸೊ ಆ ರೀತಿ ಕರಿತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಟೈಲಲ್ಲಿ ಕರಿತಾನೆ. ಸೀರೆ ಬಂದು ತೊಗೊಳ್ಳಿ ಹೆಣ್ಮಕ್ಳು, ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿರೋ ಸ್ಯಾರಿ ಅಂತೇಳಿ ಕರಿತಾ ಇರ್ತಾನೆ. ಸೊ ಅಲ್ಲಿಗೆ ಗಗನ ಮೇಡಮ್ ಬರ್ತಾರೆ. ನಮ್ಮ ಕಸ್ಟಮರ್ ಇವರೇ ಅಂತ ಅನಿಸುತ್ತೆ ಅಂದಾಗ, ಅವ್ರ ಕಸ್ಟಮರ್ ಎಲ್ಲ ಕಣೋ ಗಗನ ಮೇಡಮ್ ಅಂತ ಸತ್ಯಣ್ಣ ಹೇಳ್ಬಿಟ್ಟು, ಓ ಮೇಡಮ್ ಬನ್ನಿ ಕೂತ್ಕೊಳ್ಳಿ ಬನ್ನಿ, ನೀವು ನಮ್ಮ ರಾಣಿನ ಕರ್ಕೊಬಂದು ನಮ್ಮ ಜೊತೆ ಬಿಟ್ಟಿರೋರು, ಅದು ನಮ್ಮ ಕಾವೇರಿ ಮಗಳ ಅಂತ ಹೇಳ್ಬಿಟ್ಟು ತುಂಬಾ ಅವಳಿಗೆ ಇದು ಮಾಡ್ತಾ ಇರ್ತಾರೆ. ಇಷ್ಟೊಂದೆಲ್ಲ ಮಾಡಬೇಡಿ, ಮುಜುಗರ ಆಗುತ್ತೆ ಅಂತ ಗಗನ ಅವರು ಹೇಳ್ತಾರೆ. ಆದರೂ ಮೇಡಮ್ ನೀವು ಬಂದಿರೋದು ತುಂಬಾ ಖುಷಿ ಆಯಿತು ಮೇಡಮ್, ನಮ್ಮ ರಾಣಿನ ಬಿಟ್ರಲ್ವ ನನ್ನ ಜೊತೆ ಕರ್ಕೊಂಡು ಬಂದು, ತುಂಬ ಖುಷಿ ಆಗ್ತಿದೆ ಅಂತ ಅಂದಾಗ, ಏನು ಮಾಡ್ತೀಯ ಸ್ಕೂಲಿಗೆ ಮಾತ್ರ ಸೇರ್ಸೋಕ್ಕಾಗಲಿಲ್ಲ ಮೇಡಮ್ ಅಂತೇಳಿ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಯೋಚನೆ ಮಾಡ್ಕೋಬೇಡಿ ನೀವು, ಸೊ ನಾನು ತಂದಿದ್ದೀನಿ TCನ ಅಂತೇಳಿ TCನ ತೋರಿಸ್ತಾಳೆ. ಇನ್ನು ಸತ್ಯಣ್ಣ ಇಟ್ಕೊಂಡು ತುಂಬ ಖುಷಿ ಪಡ್ತಾರೆ. ಹಾಗಿದ್ರೆ ರಾಣಿನ ಇನ್ಮೇಲೆ ಸ್ಕೂಲಿಗೆ ಸೇರಿಸ್ಬೋದು ಅಂತ. ಆದರೆ ಮೇಡಮ್ ಇನ್ನೊಂದು ರಿಕ್ವೆಸ್ಟ್ ಮೇಡಮ್, ನನ್ನ ತಂಗಿನ ನನ್ನ ಮುಖ ನೋಡಬೇಕು, ಒಂದ್ಸರಿ ಮಾತಾಡಿಸ್ಬೇಕಂತ ಆಸೆ ಆಗಿದೆ ಮೇಡಮ್. ಏಕೆಂದರೆ ಅವಳು ಸತ್ತೋಗಿದ್ದಾಳೆ ಅಂತೇಳಿ 10 ವರ್ಷದಿಂದ ಕಾಲ ಕಳೆದ್ಬಿಟ್ಟಿದ್ದೀವಿ, ಆದರೆ ಈಗ ಬದುಕಿದ್ದಾಳೆ ಅಂತ ಹೇಳ್ದಾಳಿಂದ ಅವಳ ಮುಖ ನೋಡೋಕ್ಕಾಗ್ತಿಲ್ವ ಅಂತ ತುಂಬ ಬೇಜಾರಾಗ್ತಿದೆ ಮೇಡಮ್. ಅವಳು ಒಂದೇ ಒಂದು ಸರಿ ಆದರೂ ನಾನು ನೋಡಬೇಕು ಅಂದಾಗ ಗಗನವ್ರು ಇದ್ಕೊಂಡು, ಯೋಚನೆ ಮಾಡಿಬಿಡಿ ನೋಡ್ತೀರಾ ಅಂತಂದಾಗ, ರಾಣಿ ಎಲ್ಲಿದ್ದಾಳೆ ಅಂತ ಅಂದಾಗ, ರಾಣಿ ಅಂದರೆ ದೇವ್ರದ್ದು ಕಳಸನ ಹೊತ್ಕೊಂಡಿದ್ದಾಳೆ ಮೇಡಮ್. ಸೊ ಹಾಗಾಗಿ ಅವಳು ಜಾತ್ರೆಯಲ್ಲೇ ಇದ್ದಾಳೆ, ಅವಳಿಗೆ ನಾನು ಲಾಸ್ಟಲ್ಲಿ ಪರಿಚಯ ಮಾಡಿಕೊಡ್ತೀನಿ ಅಂದಾಗ, ಸರಿಯಾಗಿದ್ದರೆ ಆಯಿತು ಅಂತ ಹೇಳ್ಬಿಟ್ಟು, ಮೇಡಮ್ ಇವತ್ತು ಜಾತ್ರೆ ಅಲ್ವಾ, ಒಬ್ಬಟ್ಟಿನ ಊಟ ಎಲ್ಲ ಮಾಡಿರ್ತೀವಿ, ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡೋಣ ಮೇಡಮ್, ಅಲ್ಲೇ ಈ ಸಿಹಿ ಸುದ್ದಿ ಹೇಳಿವ್ರಂತ್ರಿ, ಈ TCನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಫಸ್ಟ್ನೇ TC ಬೇರೆ ಸುಟ್ಟೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹಾಗಿದ್ರೆ ಆಯಿತು, ಖಂಡಿತ ಮನೆಗೆ ಊಟಕ್ಕೆ ಬಂದೇ ಬರ್ತೀನಿ, ನಿಮ್ಮ ಮನೆಗೆ ಊಟ ಮಾಡೇ ಮಾಡ್ತೀನಿ ಅಂತ ಕೂಡ ಗಗನ್ ಅವರು ಹೇಳ್ತಾರೆ. ಇನ್ನು ಫೈನಲಿ ಇಲ್ಲಿ ಒಂದು ಕಡೆ ವರ್ಧಾ ಜಾತ್ರೆದೆಲ್ಲ ಪ್ರಿಪ್ರೇಷನ್ನ ಅವರೇ ಮಾಡಿರ್ತಾರಲ್ವ, ವರ್ಧಾ ಬಾಲ ಮತ್ತು ಅವ್ರ ಮಗ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಊರು ಜನ ಎಲ್ಲ ಕೈ ಎತ್ತಿ ಕೈ ಮುಗಿತಾ ಇರ್ತಾರೆ. ಮತ್ತು ಇನ್ನು ಫೈನಲಿ ಇಲ್ಲಿ ಒಂದು ಕಡೆ ಈ ಕ್ಯೂಟ್ ಬೇಬಿ ಅಂದರೆ ರಾಣಿ ಕಳಸನ ಹೊತ್ಕೊಂಡಿರ್ತಾಳಲ್ವ, ಹೊತ್ಕೊಂಡ್ಬಿಟ್ಟು ಅವನಿಗೆ ಸನ್ನೆ ಮಾಡ್ತಾಳೆ. ಅಂದರೆ ವರ್ಧ ಮಗ ಮುಂಚೆನೇ ಪರಿಚಯ ಇರ್ತಾಳಲ್ವ, ಆಯ್ ಅಂತೇಳಿ ಮಾಡ್ಕೊತಾರೆ. ಮಾಡ್ಕೊಂಡಿದ್ದಾದಮೇಲೆ ಇವಳು ಲೋಯಿ ತಿದ್ಕೊಂಡು, ಅವನಿಗೆ ಪರಿಚಯ ನಿನಗೆ ಅಂತೇಳ್ಬಿಟ್ಟು ಕೇಳಿದಾಗ, ನಾವು ಮಾಲಲ್ಲಿ ತಿಂತಾ ಇದ್ವಲ್ಲ, ಅಂದರೆ ಐಸ್ ಕ್ರೀಮು, ಅವಾಗ ನನಗೆ ಪರಿಚಯ ಆಗಿದ್ದು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಸರಳ ಇದ್ಕೊಂಡು, ಎಷ್ಟೊಂದು ಒಡವೆ ಇದೆ ಅವ್ರ ಹತ್ರ, ಎಷ್ಟು ಚೆನ್ನಾಗಿ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಇವರು ನಮ್ಮೂರಿಗೆ ಫಸ್ಟ್ MLA ಆಗ್ತಾರಂತೆ ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾ ಇರ್ತಾಳೆ. ಅಂದರೆ ನನ್ನ ನಾದಿನಿ ಗಂಡ ಅನ್ನೋದೇ ಅವಳಿಗೆ ಗೊತ್ತಿರಲ್ಲ. ಇನ್ನು ಊರಿನ ಜನಕ್ಕೆಲ್ಲ ಪರಿಚಯ ಮಾಡಿಕೊಡ್ತಾ ಇರ್ತಾನೆ ವರ್ಧ. ನನ್ನ ಮಗ ಇವನು ಇಷ್ಟು ದಿನ ನಾನು ಹಾಸ್ಟೆಲಲ್ಲಿ ಬಿಟ್ಟಿದ್ದೆ, ಆದರೆ ಇವಾಗ ನನ್ನ ಜೊತೆಗೆ ಕರ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಐನರ್ಗೆ ಹೇಳ್ತಾ ಇರ್ತಾನೆ. ಆದರೆ ಎಷ್ಟು ಚೆನ್ನಾಗಿ ಮುದ್ದಾಗಿದ್ದಾನೆ ಅಂತ ಗೊತ್ತಾಯ್ತಪ್ಪ. ಆದರೆ ನಿಮ್ಮ ಹೆಂಡ್ತಿ ಒಂದು ಸಂಪ್ರದಾಯನ ಮಾಡಿಬಿಟ್ಟು ಆದರೆ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀರಲ್ಲಪ್ಪ, ತುಂಬ ಖುಷಿ ಆಗ್ತಿದೆ ಅಂತೇಳಿ ಅಲ್ಲಿ ಐನರು ಅಂದರೆ ಪುರೋಹಿತರು ಹೇಳ್ತಾ ಇರ್ತಾರೆ ವರ್ಧನ್ಗೆ. ಅವನೇನೇನೋ ಬಿಲ್ಡಪ್ ತಗೊಳ್ಳೋಕ್ಕೋಸ್ಕರ, ಊರಿಗೆ ಒಳ್ಳೆಯದಾಗೋಕ್ಕೋಸ್ಕರ ಒಳ್ಳೆ ಥರ ನಟನೆ ಮಾಡಿಕೊಂಡು ವರ್ಧ ಇರ್ತಾನೆ. ಇನ್ನು ಫೈನಲಿ ದೇವಸ್ಥಾನದ ಹತ್ರ ಹೋಗ್ಬೇಕು ಇವಾಗ, ಅಂದರೆ ದೇವ್ರ ಹತ್ರ ಎಲ್ಲರೂ ಕೂಡ ದೇವ್ರ ಹತ್ರ ಹೊರಡ್ತಾರೆ. ಹೊರಟ್ಬಿಟ್ಟು ಕಳಸ ಕೂಡ ತೊಗೊಂಡೋಗಿರ್ತಾಳಲ್ವ, ಎಲ್ಲರೂ ಕೂಡ ಊರು ಜನ ತೊಗೊಂಡು ಬಂದು ಇಲ್ಲೆಲ್ಲ ಇಡಿ ಅಂತೇಳಿ ಪುರೋಹಿತರು ಹೇಳ್ತಾರೆ. ಆಗ ರಾಣಿ ಕೂಡ ಫಸ್ಟ್ಗೆ ನಿಂತ್ಕೊಂಡು ಆ ಕಳಸನ ಇಡಬೇಕು ಅಂತ ಅಂದ್ಕೊಳ್ತಾಳೆ. ಇನ್ನು ಫೈನಲಿ ಇಲ್ಲಿ ಇವರು ವರ್ಧವ್ರ ಮಿಸ್ಸಸ್ಸು ಮಾಡೋಗಿರೋ ಸಂಪ್ರದಾಯದ ಪ್ರಕಾರ ಯಾವಾಗಲೂ ಒಡವೆನ ಹಾಕಬೇಕಂತೆ ಆ ದೇವ್ರಿಗೆ ವರ್ಷ ಅದನ್ನೆಲ್ಲ ತಂದಿದ್ದೀರ ಅಂತ ಕೂಡ ಕೇಳ್ತಾರೆ. ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಕೊಟ್ಟಾಗ, ಆದರೆ ನಿಮ್ಮ ಹೆಂಡ್ತಿ ಮಾಡಿರೋದನ್ನ ಎಷ್ಟು ಚೆನ್ನಾಗಿ ನೀವು ಮಾಡ್ತಾಯಿದ್ದೀರಪ್ಪ, ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದಾಗ, ಹೌದು ಎಷ್ಟೆಷ್ಟು 7 ಜನ್ಮಕ್ಕೂ ನನ್ನ ಹೆಂಡ್ತಿ ಅಂತ ಅಂದ್ಕೊಂಡೇ ಜೀವನ ಮಾಡ್ತಾಯಿದ್ದೀನಿ, ಅವಳಿದ್ರೂ ಅಷ್ಟೇ, ಅವಳಿಲ್ಲ ಅಂತಂದ್ರೂ ಅಷ್ಟೇ, ಅವಳೇ ನನ್ನ ಜೀವನ, ಅವಳೇ ನನ್ನ ಲೈಫು ಅಂತೇಳಿ ವರ್ಧ ಅಲ್ಲೆಲ್ಲರಿಗೂ ಬಿಲ್ಡಪ್ಗೋಸ್ಕರ ಹೇಳ್ತಾ ಇರ್ತಾನೆ. ಇನ್ನು ಫೈನಲಿ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಮತ್ತು ನಾಳೆ ಸಂಚಿಕೆ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.